ಸೊ ಇವತ್ತು ನಮ್ಮ ಆಶ್ಲಿ ಅವರಿಗೆ ಒಂದು ನ್ಯೂ ಹೇರ್ ಸ್ಟೈಲ್ನ ಪ್ರಥಮ ಬಾರಿಗೆ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಕಾಣಿಸುತ್ತೋ ನೋಡೋಣ. ಸೊ ಇವಾಗ ನಮ್ಮ ಆಶ್ಲಿಗೆ ಸಾಗರ್ ಜಡೆಯನ್ನು ಹಾಕುತ್ತಾ ಇದ್ದೇನೆ. ಸೊ ಬನ್ನಿ ಹೆಂಗೆ ಕಾಣಿಸ್ತಾರೆ ನಮ್ಮ ಆಶ್ಲಿ ಅಂತ. ಮಕ್ಕಳಿಗೆ ಯಾವಾಗ ಹಿಂಗೆ ಹಾಕೋಣ, ಹೆಂಗೆ ಕಾಣಿಸ್ತಾರೆ ನೋಡೋಣ. ಆಶ್ಲಿ ಕೂದಲ ನೋಸಗತ್ತವ ಇಲ್ಲ ಇಲ್ಲ. ಸೊ ಈ ಥರ ಸೊ ಚಿಕ್ಕವರಿದ್ದಾಗೆಲ್ಲ ನಮ್ಮ ಸ್ಕೂಲಿಗೆ ಈ ಥರ ಎಲ್ಲ ಡಿಸೈನ್ ಹಾಕೊಂಡ್ಬರ್ತಾಯಿದ್ರು. ಪಾಪ ನಮ್ಮ ಅಮ್ಮಗೆ ಜಡೆ 2 ಜಡೆ ಇಲ್ಲ 1 ಜಡೆ ಬಿಟ್ಟು ಹಾಕೋಕ್ಕೆ ಬರ್ತಾ ಇದ್ದಿಲ್ಲ. ಸೊ ನಾನು ಇವಾಗ ನನ್ನ ಮಗಳಿಗೆ ನೋಡಿ ಚೆನ್ನಾಗಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಚರ್ಚಿಗೆ ರೆಡಿ ಆಗ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ಇವ್ರು ಮಾತ್ರ ಚರ್ಚಿಗೆ ರೆಡಿ ಆಗಿ ಹೋಗ್ತಾ ಇದ್ದಾರೆ. ನಾನು ಮನೇಲಿ ತುಂಬ ಕೆಲಸ ಇದೆ. ಮತ್ತು ಮಧ್ಯಾಹ್ನ ಡ್ಯೂಟಿಗೆ ಹೋಗಬೇಕು, ಅಡುಗೆ ಮಾಡಬೇಕು. ಇವತ್ತು ಸರ್ವೆಂಟ್ ಬರಲ್ಲ. ಸೊ ಅದೆಲ್ಲ ಕೆಲಸಗಳಿದೆ, ಅದೆಲ್ಲ ಮಾಡ್ಕೊಂಡು ಡ್ಯೂಟಿಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಇವರಿಗೆ ಚರ್ಚಿಗೆ ಕಳಿಸ್ಬಿಟ್ಟು ನಾನೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಏನು ಡ್ಯೂಟಿಗೆ ಹೋಗಬೇಕು. ಸೊ ಬನ್ನಿ ಆಶ್ಲಿ ಜಡಿ ಆಗ್ತಾ ಇದೆ ನೋಡು, ಹೆಂಗಾಗ್ತಾ ಇದೆ ಕೊಡು ತೋರಿಸ್ತೀನಿ. ಆಶ್ಲಿಗೆ ಆಗ್ತಾ ಇದ್ದೀನಿ. ಸೊ ಇವಳದು ಕರ್ಲಿ ಇದೆ, ಅಷ್ಟು ನೀಟಾಗಿ ಕಾಣಿಸಲ್ಲ, ಬಟ್ ಆದರೂ ಸಹ ಇರಲಿ ಅಂತ ಆಗ್ತಾ ಇದ್ದೀನಿ. ಮುಟ್ಕೋಬೇಡ, ಕೆಟ್ಟೋಗ್ತದ ನೋಡು. ಇದು ನಮ್ಮ ಆಶ್ಲಿಯ ಸಂಡೇ ಹೇರ್ ಸ್ಟೈಲ್. ನೋಡ ಮುಂತಿರು ಹೆಂಗೆ ಕಾಣಿಸ್ತೆ. ಆಶ್ಲಿಯ ಒಂದು ಫಸ್ಟ್ ಟೈಮ್ ಸಾಗರ್ ಜಡೆ. ಚೆನ್ನಾಗಿ ಕಾಣಿಸಕತ್ತಿದ್ದು ಬಿಡ, ಮತ್ತೇನೇನು ಸೋಗ್ ಮಾಡುತ್ತೆ ತೋರ್ಸಿಕ್ರೆ. ನಮ್ಮ ಆಶ್ಲಿ ಹೆಂಗೆ ಕಾಣಿಸ್ತಾ ಇದ್ದಾಳಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಹೇಳು, ನೀನು ಹೇಳು ಚೆನ್ನಾಗೈತೆ ಇಲ್ಲ ಅಂತ ಹೇರ್ ಸ್ಟೈಲ್ ಹೇಳ್ರಂತ ಹೇಳಿ. ಚೆನ್ನಾಗೈತೆ ಹೇರ್ ಸ್ಟೈಲ್. ಆಶ್ಲಿ ನೋಡ್ರಿ ಈ ಹೇರ್ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚರ್ಚಿಗೆ ರೆಡಿ? ಓಕೆ, ಐ ಆಮ್ ರೆಡಿ. ಚರ್ಚಿಗೆ ಹೋಗಿ ಏನು ಪ್ರೇಯರ್ ಮಾಡಿ ಬರ್ತಿ? ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫ್ಯಾಮಿಲಿಗೆ ಚಲೋ ಇಡ್ಲಿ ಎಲ್ಲ ನಾನು ಓದಬೇಕು ಅಂತ ಪ್ರೇಯರ್ ಮಾಡ್ತೀನಿ. ಹೌದಾ, ಸರಿ ಪ್ರೇಯರ್ ಮಾಡಿ ಬರ್ತೀನಿ. ನಾನು ನಂದು ಎಕ್ಸಾಮ್ ರಿಸಲ್ಟ್ ಚಲೋ ಬರಲಿ, ನಮ್ಮ ಮನೆ ಜೀಸಸ್ ಎಲ್ಲರೂ ಬ್ಲೆಸ್ ಮಾಡಲಿ, ಎಲ್ಲರಿಗೂ ಕಾಪಾಡಲಿ ಅಂತ ಬೇಡ್ಕೊಂಡ್ಬಿಡ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ನಾಟಿ ಕೋಳಿ ಚಿಕನ್ ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ನಾಟಿ ಕೋಳಿ ಚಿಕನ್ ಸ್ವಲ್ಪ ಮಾಡ್ತಾ ಇದ್ದೀನಿ. ಒಂದು 1/2 kg ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು. ಆಮೇಲೆ ರಿಮೈನಿಂಗ್ ಸ್ವಲ್ಪ ಇನ್ನು ಒಳಗಡೆ ಇಟ್ಟಿದ್ದೀನಿ ನೋಡಿ. ಸೊ ಇದನ್ನ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ. ಸೊ ಇದನ್ನು ಫುಲ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಡ್ಯೂಟಿ ಇದೆ ನನಗೆ, ವೀಡಿಯೋ ಮಾಡಿ ಹಾಕಷ್ಟು ಟೈಮ್ ಇಲ್ಲ. ಸೊ ಮತ್ತೆ ಅದರಲ್ಲಿ ಸರ್ವೆಂಟ್ ಸಹ ಬಂದಿಲ್ಲ, ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅಡುಗೆ ಮಾಡ್ಕೊತ ವೀಡಿಯೋ ಮಾಡ್ಕೊತ ಕುಂತ್ಕೊಂಡ್ರೆ ನನಗೆ ಟೈಮ್ ಸಾಕಾಗಲ್ಲ. ಸೊ ಅದಕ್ಕೆ ಇನ್ನೊಂದ್ಸಲ ಯಾವಾಗಾದರೂ ಈ ರೆಸಿಪಿನ ನಾನು ವೀಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾರು. ಅದನ್ನು ನಾನು ಹೆಂಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಹೊರತು ಅದರ ರೆಸಿಪಿ ಮಾಡೋಕ್ಕಾಗಲ್ಲ. ಸೊ ಬನ್ನಿ. ನಮ್ಮ ಹಸ್ಬೆಂಡ್ ಈ ನಾಟಿ ಕೋಳಿನ ಹಳ್ಳಿ ಸ್ಟೈಲಲ್ಲಿ ಮಾಡಂತ ಹೇಳ್ತಾರೆ. ಅದು ಹೆಂಗೆ ಹಳ್ಳಿ ಸ್ಟೈಲಲ್ಲಿ ಮಾಡಬೇಕು ನನಗಂತೂ ಬರಲ್ಲ. ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಮಾಡೋದು ಅಷ್ಟೇ. ಸೊ ಇತ್ತೀಚೆಗೆ ಅಂತೂ ನಾನು ತುಂಬ ಬ್ಯುಸಿ ಆಗ್ತಿದ್ದೀನಿ. ಟೈಮ್ ಅಡ್ಜಸ್ಟ್ ಮಾಡಿ ನನಗೆ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಆದರೂ ಸಹ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ದಯಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಆಗಿ, ಇನ್ನು ವ್ಯೂವಿಂಗ್ ಟೈಮ್ಸ್ ಎಲ್ಲ ಜಾಸ್ತಿ ಆಗಲಿ ಅಂತೇಳಿ ಅಂದ್ಕೊಳ್ತೀನಿ. ಸೊ ನೋಡೋಣ, ಮಾಡೋ ಪ್ರಯತ್ನ ಮಾಡೋಣ. ನಾವು ಮಾಡೋ ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಅನ್ನೋದೇ ನನ್ನ ನಂಬಿಕೆ. ಸೊ ನಾನು ಒಂದೆಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀನಿ ಅನ್ನೋದು ನನ್ನ ನಂಬಿಕೆ. ಸೊ ನಮ್ಮ ನಂಬಿಕೆನೇ ನನ್ನ ಮುಂದೆ ಮೀನ್ಸ್ ಎಳ್ಕೊಂಡು ಹೋಗುತ್ತೆ, ಕರ್ಕೊಂಡು ಹೋಗುತ್ತೆ. ಸೊ ಬನ್ನಿ ಈಗ ಪಟ ಅಡುಗೆ ಮಾಡಿಬಿಡ್ತೀನಿ. ಸೊ ಬೆಳಗ್ಗೆಯಿಂದನೂ ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಆಯಿತು. ಅಡುಗೆಗೆ ಎಲ್ಲ ಇಟ್ಟಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ನಾನು ಹಾಕ್ಕೊಂಡಿದ್ದೆ. ಇವಾಗ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಎಲ್ಲ ಡ್ರೈ ಆಯಿತು. ಸೊ ಇದು ತೆಗೆದುಬಿಟ್ಟು ಹೊರಗಡೆ ಒಣಗ ಹಾಕೋದು ಬಾಕಿ. ಸೊ ಇದನ್ನು ಒಣಗ ಹಾಕ್ಬಿಟ್ಟು ಆಮೇಲೆ ಊಟ ಎಲ್ಲ ಮಾಡಿ ಮತ್ತು ನಾನು ಡ್ಯೂಟಿಗೆ ಹೋಗಬೇಕು. ಸೊ ತಲೆ ಬಾಚ್ಕೊತಾ ಇದ್ದೀನಿ. ತಲೆ ಬಾಚ್ಕೊಂಡು ಊಟ ಮಾಡಿಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ನೀವು ಎಷ್ಟು ಬೇಗ ಮಾಡೋಕ್ಕೆ ಹೋದ್ರೂ ಸಹ ಅಷ್ಟೇ ಟೈಮ್ ಆಗುತ್ತೆ. ಲಿಯೋ ತೋರ್ಸ್, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ತೋರಿಸ್ಲಾ? ಲಿಯೋ ಅಣ್ಣ. ಸೊ
ಇವಾಗ ನಾನು ಊಟ ಮಾಡಿಬಿಟ್ಟು ಡ್ಯೂಟಿಗೆ ಹೋಗಬೇಕು. ಬರ್ರಿ ನಾನು ಮಾಡಿರೋದಂತ ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ನೋಡಿ, ನಾಟಿ ಕೋಳಿ ಸಾರು. ಇದು ನಾಟಿ ಕೋಳಿ ಸಾರು. ರೈಸ್ ಫಸ್ಟ್ ರೈಸ್ ಹಾಕ್ಕೊಂಡ್ಬಿಡೋಣ. ರೈಸ್ ಜೊತೆ ಪೀಸ್. ಸೊ ಇದೇ ನಮ್ಮ ಸಂಡೇ ಸ್ಪೆಷಲ್. ನಿಮ್ಮ ಮನೇಲಿ ಏನು ಸಂಡೇ ಸ್ಪೆಷಲ್ ಹೇಳಿ, ಕಮೆಂಟ್ ಮಾಡಿ. ಚೀ 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 ಉಂಚಿ. ಹೇಗಿದೆ ಮಮ್ಮಿ? ಸೊ ಇವಾಗ ಡ್ಯೂಟಿಗೆ ಬಂದಾಯಿತು. ನನ್ನ ಜೊತೆ ಡ್ಯೂಟಿ ಮಾಡ್ತಾ ಇರೋದು ರೋಹಿಣಿ ಮೇಡಮ್. ನಂದು ಮತ್ತು ರೋಹಿಣಿ ಮೇಡಮ್ ಅವ್ರದ್ದು ಈವ್ನಿಂಗ್ ಶಿಫ್ಟ್. ಸೊ ನಾವು ಇವತ್ತು ಇಬ್ಬರು ಈವ್ನಿಂಗ್ ಡ್ಯೂಟಿನ ಮಾಡ್ತಾ ಇರೋದು. ಇಲ್ಲಿ ಬರಬಾರ್ದು, ಅಲ್ಲಿ ಹೋಗಿ ಸೆಕ್ಯೂರಿಟಿ. ಆ್ಯಕ್ಚುಲಿ ನನ್ನ ಒಂದು ಚಸ್ಮಾ ಏನಿದೆ ಅದು ಮಿಸ್ ಆಗೋಗಿತ್ತು. ಎಲ್ಲಿಟ್ಟಿದೆ ಅಂತ ಹುಡುಕಿ ಸಾಕಾಯಿತು. ನನಗೆ ಸಿಕ್ಕಿಲ್ಲ ಇದು. ಯಾವಾಗ ಸಿಕ್ಕಿತು ಅಂದರೆ ಅದು ನನ್ನ ಒಂದು ಗಾಡಿ ಡಿಕ್ಕಿಯಲ್ಲಿತ್ತು. ಹೆಂಗೆ ಇವತ್ತು ಪೆಟ್ರೋಲ್ ಹಾಕ್ಸ್ಕೋಬೇಕಂತೇಳಿ ಆ ಒಂದು ಡಿಕ್ಕಿನ ಓಪನ್ ಮಾಡಿದಾಗ ಈ ಒಂದು ಚಸ್ಮಾ ನನಗೆ ಅಲ್ಲಿ ಸಿಕ್ಕಿರೋದು. ಯಾವಾಗ ಇಟ್ಟಿದೆ ಅಂತ ನೆನಪೇ ಇಲ್ಲ. ಸೊ ಇದು ಇಲ್ಲ ಅಂತಂದರೆ ಇದು ಇಲ್ಲ. ಸೊ ಮತ್ತು ಆ್ಯಕ್ಚುಲಿ ನಾವು ಹೊಸದು ಮಾಡಿಸ್ಕೋಬೇಕಂತ ಮಾಡಿದೆ, ಮತ್ತು ಹೆಂಗೋ ಸಿಕ್ಬಿಡ್ತು. ಮತ್ತು ಹೊಸ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಇದನ್ನೇ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು. ಹಿಂಗೆ ಇಲ್ಲ ಅಂತಂದರೆ ಹಿಂಗೆ